ಕುಶಾಲನಗರದ ಬೈಚನಹಳ್ಳಿ ಎಸ್ಎನ್ಎಲ್ ಸಭಾಂಗಣದಲ್ಲಿ ಕುಶಾಲನಗರ ರೋಟರಿ ಸಂಸ್ಥೆಯ ಸುವರ್ಣ ಸಂಭ್ರಮ ಸಮಾರಂಭದಲ್ಲಿ ಏರ್ಪಡಿಸಿದ್ದ ವೈವಿಧ್ಯಮಯ ವರ್ಣರಂಜಿತ ಕಾರ್ಯಕ್ರಮ ಪ್ರೇಕ್ಷಕರ ಮನಸೂರೆಗೊಂಡಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಖ್ಯಾತ ಚಿತ್ರನಟ ರಮೇಶ್ ಅರವಿಂದ್ ಹಾಗೂ ಖ್ಯಾತ ನಿರೂಪಕ ನಿರಂಜನ್ ದೇಶಪಾಂಡೆ ನಿರೂಪಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮ ಕಿಕ್ಕಿರಿದು ಸೇರಿದ್ದ ಜನರನ್ನು ಆಕರ್ಷಿಸಿತು. ಖ್ಯಾತ ಗಾಯಕ ಚಂದನ್ ಶೆಟ್ಟಿ ಅವರ ಹಾಡುಗಳು, ಮಿಮಿಕ್ರಿ ಕಲಾವಿದ ಗೋಪಿಯವರ ಮಿಮಿಕ್ರಿ, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಪ್ರವೀಣ್ ಮತ್ತು ದೀಪಿಕಾ ಅವರ ಹಾಸ್ಯ, ವೈವಿಧ್ಯಮಯ ನೃತ್ಯ ಕಾರ್ಯಕ್ರಮಗಳು, ವರ್ಣ ಚೌಹಾನ್ ಮತ್ತು ಖಾಸಿಂ ಅಲಿ ಅವರ ಗಾಯನ ಕಾರ್ಯಕ್ರಮಗಳು ರೋಟರಿ ಸುವರ್ಣ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾಗಿದ್ದವು. ಕೊಡವ ನೃತ್ಯಕ್ಕೆ ಚಂದನ್ ಶೆಟ್ಟಿ ಕೂಡ ಹೆಜ್ಜೆ ಹಾಕಿ ಗಮನ ಸೆಳೆದರು. ವೆರಿ ಫಸ್ಟ್ ಟೈಮ್, ಈಗ ನಾನು 40 ವರ್ಷ ಸಿನಿಮಾದಲ್ಲಿ ವೆರಿ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದು, ಆ್ಯಕ್ಟ್ ಮಾಡಿದ್ದು ಅಂದರೆ ಹಾರಂಗಿ ಡ್ಯಾಮ್ ಮೇಲೆ ವೆರಿ ಫಸ್ಟ್ ಶಾರ್ಟ್ ಹೋಗಿ ಹೀರೋಯಿನ್ ತಗೋಬೇಕು. ನಮ್ಮ ಏಜಲ್ಲಿ 10 ಅಡಿ ಹುಡುಗಿ ನೋಡೋಕ್ಕೆ ಭಯ. ಇದು ಪಕ್ಕದ ಪಾತ್ರ ಶುರುವಾಗಿದೆ ಇವತ್ತಿನ ಕುಶಾಲನಗರ. ಅದಾದ್ಮೇಲೆ ಇತ್ತೀಚಿನ ಲೇಟೆಸ್ಟ್ ಫಿಲ್ಮ್ ನನ್ನದು ಯಾವುದು ಅಂದರೆ ಈಗ ರಿಲೀಸ್ ಆಗ್ತಿರೋ ಡೈಜಿ ಅಂತ, ಅದು ಶೂಟ್ ಮಾಡಿದ್ದು ಇಲ್ಲಿ ಕುಶಾಲನಗರದಲ್ಲಿ. ಇದು ಶೂಟ್ ಇದಿದೆ ರೆಸಾರ್ಟ್, ಸ್ಟೇಯಿಂಗ್ ರೆಸಾರ್ಟ್ ಮಾಡಿ ಕಪಲ್ ಫಾರ್ಮ್ಸ್. ಹಾಗಾಗಿ ಇದು ಎಂಟೈರ್ ಜರ್ನಿ ಬಿಗಿನಿಂಗ್ ಅಂತ ಇವತ್ತೊಂದು ಕುಶಾಲನಗರ ಸಂಬಂಧ ಇದೆಲ್ಲಿಗಿಂತ ಕ್ರೇಜಿ ಅಂದರೆ ತಲುಪಬೇಕಾದ್ರೆ ಶ್ರೀರಂಗಪಟ್ಟಣ ಕ್ರಾಸ್ ಮಾಡ್ಕೊಂಡು ಬರ್ತೀವಿ. ಅಲ್ಲಿ ಒಂದು ನೆನಪು ನನಗೆ, ಅಲ್ಲ ಕಾವೇರಿ ನದಿ ಇದೆಯಲ್ಲ, ನಾವು ಸ್ಕೂಲಲ್ಲಿದ್ದಾಗ ಅಲ್ಲಿ ನಮ್ಮನ್ನ ಪಿಕ್ನಿಕ್ ಕರ್ಕೊಂಡು ಹೋಗಿದ್ವು. 1 ಕೋಟಿ ರೂಪಾಯಿ ಲಾಟರಿ ಸಿಕ್ಕಿದೆ. ಆಕ್ಷನ್ ಯಾಕೆ ಸಿಕ್ಕೋದು? ಹಸದವರಿಗೆ ಅನ್ನ ಏನ್ ಬ್ಯೂಟಿಫುಲ್ ಇದೆ. ಎನಿಬಡಿ ಹೂ ಇಸ್ ಹಂಗ್ರಿ ಕ್ಯಾನ್ ಗೋ ಟು ದ ಹೋಟೆಲ್, ರೋಟರಿ ಗಿವ್ಸ್ ದಮ್ ಅ ಟೋಕನ್, ಮತ್ತೆ ಆ ಟೋಕನ್ ಕೊಟ್ಟರೆ ಊಟ ಕೊಡ್ತಾರೆ. ಏನು ಬ್ಯೂಟಿಫುಲ್ ಇದೆ ಸರ್ ಇದು. there are some novel things that you can try. The popular things, big things, cliched ಆಗ್ತದೆ ಎಷ್ಟೊಂದು ಸಲ. ನಾನಾಗಲೇ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮೂಲತಃ ಪತ್ರಕರ್ತನಾಗಿದ್ದವನು ನಾನು, ಪತ್ರಕರ್ತನೆ ಓದಿದವನು. TV9 ಅಂತ ಸಂಸ್ಥೆಯಲ್ಲಿ ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡಿರೋದ್ರಿಂದ ಈಗ ಸಂಸ್ಥೆಯನ್ನು ಬಿಟ್ಟು ಒಂದು 12 ವರ್ಷ ಆಗಿದೆ. ಆದರೂ ಕೂಡ ಆ ಪತ್ರಕರ್ತನ ಮನಸ್ಸು ಈಗಲೂ ಇದೆ. ಸೊ ಇಂತಹ ಸಂದರ್ಭ ಸಿಕ್ಕಾಗ ಒಂದಷ್ಟು ಗೀಚುವಂಥ ಕೆಲಸವನ್ನು ಮಾಡ್ತಾ ಇರ್ತೀನಿ. ಅದನ್ನೇ ಆಗಲೇ ನಾನು 12 ನಿಮಿಷಗಳ ಡಾಕ್ಯುಮೆಂಟ್ರಿಯಲ್ಲಿ ಕುಶಾಲನಗರ ರೋಟರಿ ಅಂದರೆ ಏನು, 50 ವರ್ಷಗಳು ಕುಶಾಲನಗರ ರೋಟರಿ ಹೇಗೆ ನಡ್ಕೊಂಡು ಬಂತು, ಈ ವರ್ಷ ಕುಶಾಲನಗರ ರೋಟರಿ ಏನೇನು ಮಾಡ್ತಾ ಇದೆ, ಮುಂದಿನ ದಿನಗಳಲ್ಲಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನ ಡಾಕ್ಯುಮೆಂಟ್ರಿಯಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. In fact, it took a little while. He said it took 2 years to form Kushalagar, otherwise it would have been 52 years now. Thank you, sir. Thank you very much. ಸಿಗ್ತಿರಲಿಲ್ಲ ಒಂದೇ ಸರ್. ಆವಾಗ ಮೊಬೈಲ್ ಫೋನ್ ಇರಲಿಲ್ಲ, ಟ್ರಂಕ್ ಕಾಲ್ ಇತ್ತು, ಹಿರಿಯವ್ರು ಗೊತ್ತಿರ್ತದೆ. ಅದು ನಮ್ಮೂರಲ್ಲಿ ಫೋನ್ ಕಾಲ್ ಸಿಕ್ಕದೇ ಕಷ್ಟ ಆಗಿತ್ತು. ಆಮೇಲೆ 6 ತಿಂಗಳು ಅಟ್ ಸ್ಟ್ರೆಚ್ ಸಿಗ್ತಿರ್ಲಿಲ್ಲ. ಆ ವಿಚಾರದಲ್ಲಿ ನಮ್ಮ ತಂದೆ ನಿರಂತರ ನಮಗೆ ಹೇಳೋದು, ಡೋಂಟ್ ಗೆಟ್ ಇನ್ ಟು ಪಾಲಿಟಿಕ್ಸ್, ಯು ವಿಲ್ ಸ್ಪಾಯ್ಲ್ ಯುವರ್ ಫ್ಯಾಮಿಲಿ ಲೈಫ್. ರೋಟರಿಯ 106 ಸದಸ್ಯರು, ಸಾರ್ವಜನಿಕರು ಕುಶಾಲನಗರ ರೋಟರಿ ಸಂಸ್ಥೆಯ ಸುವರ್ಣ ಸಂಭ್ರಮ ಸಮಾರಂಭವನ್ನು ಆನಂದಿಸಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಡಾಕ್ಟರ್ ಮಂತ್ರಗೌಡ, ರಾಜ್ಯದಲ್ಲಿ ಯಾವುದೇ ರಾಜಕೀಯ ವಿದ್ಯಮಾನಗಳು ನಡೆದರೂ ತಾನು ಕ್ಷೇತ್ರದ ಜನರ ಪರವಾಗಿ ಇರ್ತೇನೆ, ಜನಸೇವೆಯೇ ಜನಾರ್ದನ ಸೇವೆ ಎಂಬ ಧ್ಯೇಯದೊಂದಿಗೆ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು. ಜೀವನದವರು ಜನರು ಒಂದು ಮಾಡಬೇಕು ಅಂತ ಒಂದು ಈ ವೇದಿಕೆ ಸೃಷ್ಟಿ ಮಾಡಿದ್ದೀರಾ. ಐ ಕಂಗ್ರ್ಯಾಚುಲೇಟ್ ರೋಟರಿ ಕುಶಾಲನಗರ್ ಫಾರ್ ಡೂಯಿಂಗ್ 50 years ಆಫ್ ಸರ್ವಿಸ್. ಇನ್ನೂ 50 ಅಲ್ಲ, ಇನ್ನೂ 100 ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಮಗಾರಿಗಳು ಮಾಡ್ಕೊಂಡ್ಬನ್ನಿ. ಜನಪರ ಕೆಲಸ ಮಾಡಿ. ನಮ್ಮ ಉದ್ದೇಶ ರಾಜಕೀಯಕ್ಕೆ ನಮಗೆ ಲಾಭ ಸಿಗ್ತದಂತ ನಮ್ಮ ಆಸೆ, ನೈತಿಕವಾಗಿ ಪೊಲಿಟಿಷಿಯನ್. ನಿಮಗೆ ಆ ಆಸೆಗಳಿಲ್ಲ, ಅಲ್ಲ ರಾಜಕೀಯ ತಪ್ಪೇನಿಲ್ಲ, ಬಟ್
ಬಟ್ ನಿಮ್ಮದು ಸೆಲ್ಫ್ಲೆಸ್ ಆಗಿ ಒಂದು ಒಂದು ಸಾರ್ವಜನಿಕ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಐ ವಿಶ್ ರೋಟರಿ ದ ವೆರಿ ಬೆಸ್ಟ್. ನನ್ನ ಸಮರ್ಪಣೆ ರೋಟರಿನ ಆನರಬಲ್ ಮೆಂಬರ್ ಮಾಡೋದು ಒಂದೇ ಸಾಕು. ಆ ವಿಚಾರದಲ್ಲಿ ನಾನು ನಿರಂತರವಾಗಿ ರೋಟರಿ ಜೊತೆ ಇರ್ತೀವಿ. ಯಾಕಂದರೆ ಸಾರ್ವಜನಿಕ ಸೇವೆ ಪಬ್ಲಿಕ್ ಆಗಿ ನೀವು ಸೇವೆ ಮಾಡ್ಕೊಂಡು ಆ ವಿಚಾರದಲ್ಲಿ ನಿರಂತರವಾಗಿ ನಿಮ್ಮ ಸಜೆಷನ್ಸ್ ಇರ್ಬೋದು, ನಿಮ್ಮ ಅನಿಸಿಕೆಗಳಿರ್ಬೋದು. ಆಲ್ವೇಸ್ ಓಪನ್ ಫಾರ್ ಡಿಸ್ಕಷನ್, ಆಲ್ವೇಸ್ ಓಪನ್ ಫಾರ್ ಸಜೆಷನ್ಸ್. MLAಗಳಾಗಿದ್ರೆ ಕೋರ್ಟ್ ಬಂದ್ಬಿಡ್ತಾರೆ ಎಷ್ಟೋ ಜನಕ್ಕೆ, ಕರೆಕ್ಟ್ ಅಲ್ವಾ? ನನಗೆ ಗೊತ್ತು, ನಾನೇ ಎಲ್ಲಾನು ಗೊತ್ತು ಅನ್ನೋದು ಆ ಥರ ಪರಿಸ್ಥಿತಿ ಅಲ್ಲ. ಈಗ ನಮಗಿಂದು ವಿದ್ಯಾವಂತರ ಸಲಹೆ ತಗೋಬೇಕು ನಿರಂತರವಾಗಿ. ವರ್ಷಗಳ ಸೇವೆ ರೋಟರಿಗೆ, ನಾವೆಲ್ಲ ರೋಟರಿಗೆ ನೀವೇ ಇನ್ಸ್ಪೈರ್. ಈಗ ಆಗ್ಬಿಟ್ಟಿದೆ. ನಾನು ಅಲ್ಲೂ ಕೇಳಿದೆ ಡಾಕ್ಟರ್ನ, ಹಾಗಾದ್ರೆ ಹೆಣ್ಮಕ್ಳದ್ದು ಪೋಸ್ಟ್ ಶ್ರದ್ಧಾಂಜಲಿ ಬರೋದೇ ಇಲ್ವಾ? ಬರುತ್ತಂತೆ. ಯಾವಾಗ? ರಂಗಮ್ಮ 98 ವರ್ಷ.